ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಭವಸಾಗರ ದಾಟಿಸುವ ರಾಮನಾಮವೆಂಬ ನೌಕೆ. ಕಲಿಯುಗದಲ್ಲಿ ಭವಸಾಗರ ದಾಟಲು ಯೋಗಜ್ಞಾನ, ತ್ಯಾಗ, ಪೂಜೆ, ಅರ್ಚನೆ ಇದೆಲ್ಲಕ್ಕಿಂತ ಮಿಗಿಲಾದ ಸುಲಭ ಮಾರ್ಗವೆಂದರೆ ರಾಮನಾಮ ಎಂಬ ನೌಕೆ. ಇದು ಅತ್ಯಂತ ಸುಲಭ ಮಾರ್ಗವಾಗಿದೆ. ರಾಮನ ಭಕ್ತರಾಗಲು ಹನುಮನ ಕೃಪೆ ಬೇಕು. ಆಂಜನೇಯನ ಪಡೆಯಲು ರಾಮನ ಮೇಲೆ ಭಕ್ತಿ ಬೇಕು. ಯಾರೇ ಒಬ್ಬ ಭಕ್ತ ಉಳಿದೆಲ್ಲಾ ನಂಬಿಕೆಗಳನ್ನು ಬಿಟ್ಟು ರಾಮನಾಮವೆಂಬ ಕಲ್ಲು ಸಕ್ಕರೆಯ ತಾರಕ ಮಂತ್ರವನ್ನು ಜಪಿಸಿದರೆ ರಾಮಧಾಮವನ್ನು ಅವಶ್ಯ ಹೊಂದುತ್ತಾನೆ. ಒಮ್ಮೆ ನಾರದರು ಹಾಸ್ಯದಿಂದ ಹನುಮಂತನಿಗೆ, ಹೇ ಅಂಜನಾಸುತ, ನೀನು ಮಾಡುವ ರಾಮ ಕಾರ್ಯಗಳನ್ನು ನೋಡಿದಾಗ ನನ್ನ ಮೈ ಕಂಪಿಸುತ್ತದೆ. ರಾಮ ಭಕ್ತನೆಂದು ಓಡಾಡುವ ನಿನ್ನಲ್ಲಿ ಭಕ್ತನಿಗಿರಬೇಕಾದ ಸಾತ್ವಿಕ ಗುಣಗಳೇ ಇಲ್ಲ ಎಂದರು. ಕಲ್ಪನೆಗೂ ಊಹಿಸದ ಆಂಜನೇಯನಿಗೆ ಆಶ್ಚರ್ಯವಾಯಿತು. ಆತ ಕೇಳಿದ, ದೇವರ್ಷಿಗಳೇ, ನೀವು ಮಹಾಜ್ಞಾನಿಗಳು, ನಿಮ್ಮ ಮಾತಿನ ಗೂಢಾರ್ಥ ಏನು ಎಂಬುದನ್ನು ನೀವೇ ಸ್ಪಷ್ಟವಾಗಿ ತಿಳಿಸಿ ಎಂದು ವಿನಯವಾಗಿ ಬೇಡಿಕೊಂಡ. ದೇವರ್ಷಿಗಳು ಹೇಳಿದರು, ನನಗನ್ನಿಸಿತು, ರಾಮನ ಭಕ್ತನಾದ ನೀನು ಉಗ್ರ ಆಕ್ರಮಣಕಾರಿ ಮನೋಭಾವದವನು. ಪರರ ಸ್ವತ್ತಿಗೆ ಕೈ ಹಾಕುವುದೇ ತಪ್ಪು ಅಂತದರಲ್ಲಿ ಸುವರ್ಣ ಲಂಕೆ ಸುಟ್ಟು ಬೂದಿ ಮಾಡಿದೆ. ಎಂಥ ಕ್ರೌರ್ಯ ಮನಸ್ಸು! ವೇದಗಳಲ್ಲಿ 6 ಬಗೆಯ ಆಕ್ರಮಣ ಮನೋಭಾವ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ನೀನೂ ಒಬ್ಬನಾಗಿರುವೆ. ಇತರ ಮನೆಗಳಿಗೆ ಬೆಂಕಿ ಹಚ್ಚುವುದು. ಇಂಥ ಹಿಂಸೆ ಮಾಡುವ ವ್ಯಕ್ತಿ ರಾಮನ ಭಕ್ತನಾಗಲು ಹೇಗೆ ಸಾಧ್ಯ? ಇದು ಸಾಧ್ಯವಿಲ್ಲ ಎಂದರು. ಈಗ ಹನುಮಂತನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಮುಗುಳ್ನಕ್ಕೂ ಹಾಸ್ಯದಿಂದ ಮಹರ್ಷಿಗಳಿಗೆ ರಾಮಭಕ್ತಿಯ ರಸಾಸ್ವಾದ ಮಾಡಲು ಸಜ್ಜಾದ. ನಾರದರೆ, ಇಂಥ ಆಕ್ರಮಣಕಾರಿ ಭಾವಭಕ್ತರಿಗೆ ಶೋಭೆಯಲ್ಲ ಎಂದಿರಿ. ಆದರೆ ಇದು ಪ್ರಾಮಾಣಿಕ ಭಕ್ತನು ಮಾಡಬೇಕಾದ ಕರ್ತವ್ಯ ಎಂಬುದು ನನ್ನ ವಿಶ್ವಾಸ. ಭಕ್ತವತ್ಸಲನಾದ ಶ್ರೀರಾಮನ ಭಕ್ತರ ಅನಾಥ ಮೃತದೇಹಗಳಿಗೆ ಅಂತಿಮ ಸಂಸ್ಕಾರ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಇದರಿಂದ ಆ ದೇಹಗಳು ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನ ಪಡೆಯುತ್ತವೆ. ಮಹರ್ಷಿಗಳು ಆಶ್ಚರ್ಯದಿಂದ, ಅನಾಥ ಮೃತದೇಹಗಳು ಲಂಕೆಯಲ್ಲಿ ಇದ್ದವೆ, ಹಾಗೆಂದರೆ ಹನುಮ ಹೇಳಿದ ಹೃದಯದಲ್ಲಿ ಹರಿಭಕ್ತಿ ಇಲ್ಲದವರು, ನಾಮಸ್ಮರಣೆ, ಭಜನೆ, ಕಥಾಶ್ರವಣ ಹಾಗೂ ರಾಮನ ಕೈಂಕರ್ಯ ಮಾಡದೇ ಇರುವ ಜೀವಿಗಳೆಲ್ಲ ಮೃತದೇಹಕ್ಕೆ ಸಮಾನ. ಅವು ಬದುಕಿದ್ದು ಸತ್ತಂತೆ. ನಾನು ಅಂಥ ಮೃತದೇಹಗಳನ್ನು ಲಕ್ಷಗಟ್ಟಲೆ ನೋಡಿದೆ. ಸಾಮೂಹಿಕವಾಗಿ ಅವುಗಳನ್ನು ಅಗ್ನಿ ದೇವನಿಗೆ ಅರ್ಪಿಸಿದೆ. ಇದರಿಂದ ಆ ಜೀವಿಗಳು ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನ ಪಡೆಯುತ್ತವೆ ಎಂದನು. ಆದರೆ ಇಂಥ ಲಂಕೆಯಲ್ಲೂ ಒಂದು ಸ್ಥಳದಲ್ಲಿ ಜೀವಂತವಾಗಿರುವ ರಾಮ ಭಕ್ತನ ಕಂಡೆ. ಆತನ ಮನೆಯ ಸುತ್ತ ರಾಮನ ಪೂಜೆ, ಭಜನೆ ಹಾಗೂ ರಾಮ ನಾಮಸ್ಮರಣೆಯ ತರಂಗಗಳು ಎಲ್ಲೆಲ್ಲೂ ಅಲೆ ಅಲೆಯಾಗಿ ಕೇಳಿ ಬರುತ್ತಿತ್ತು. ನಾರದರು, ರಾಮನ ಭಕ್ತ ಲಂಕೆಯಲ್ಲಿ ಇದ್ದನೇ ಯಾರದು ಎಂದು ಕೇಳಿದಾಗ ಹನುಮಂತ ಹೇಳಿದ, ಹೌದು ಅಂತ ರಾಮಭಕ್ತನೇ ವಿಭೀಷಣ. ಅವನಿರುವ ಪವಿತ್ರ ಜಾಗವನ್ನು ಹಾನಿ ಮಾಡಲಿಲ್ಲ. ಈಗ ಹೇಳಿ ಮಹರ್ಷಿಗಳೇ, ನಾನು ಉಗ್ರ ಆಕ್ರಮಣಕಾರನೇ, ಕ್ರೂರಿಯೇ ಎಂಬುದನ್ನು ನೀವೇ ಹೇಳಿ ಎಂದನು. ನಾರದರು ಮಾತನಾಡಲಿಲ್ಲ. ಹನುಮಂತನ ತರ್ಕ ನಿಜವಾಗಿಯೂ ಸರಿಯಾಗಿ ಇದೆ ಎಂದು ಮನದಲ್ಲೇ ಆಂಜನೇಯನ ರಾಮಭಕ್ತಿ ಕಂಡು ಬೆರಗಾಗಿ ಚಿಂತನೆಯಲ್ಲಿ ಇದ್ದರು. ಹೀಗೆ ಮೈ ಮರೆತಿದ್ದ ನಾರದರಿಗೆ ಮತ್ತೆ ಹನುಮಂತ ಹೇಳಿದ, ಹೇ ಮಹರ್ಷಿಗಳೇ, ನಾನು ನಿಮಗೆ ಇನ್ನೂ ಒಂದು ಕುಕೃತ್ಯ ಸಂಗತಿಯನ್ನು ತಿಳಿಸಬೇಕು. ಅದು ಇದಕ್ಕಿಂತಲೂ ಹಿಂಸೆ, ಕ್ರೂರ, ಅತ್ಯಂತ ನೀಚ ಪಾಪ ಕೃತ್ಯ ಎಂದು ಗಂಭೀರವಾಗಿ ತಿಳಿಯುವಿರಿ. ಅಲ್ಲದೆ ರಾಕ್ಷಸರ ಸಂಹಾರಕ್ಕಿಂತಲೂ ಅತ್ಯಂತ ಘೋರ ಅಪರಾಧ ಎಂದು ಅನಿಸುತ್ತದೆ. ಇದನ್ನು ಕೇಳಿದ ನಾರದರು ಸ್ತಂಭೀಭೂತರಾಗಿ ಹನುಮಂತ ಮುಂದೆ ಏನು ಹೇಳುವನು ಎಂದು ಅವನನ್ನೇ ನೋಡುತ್ತಿದ್ದರು. ಹನುಮಂತ ಹೇಳಿದ, ಮಹರ್ಷಿಗಳೇ, ನಾನು ರಾಕ್ಷಸರ ಸಮೇತ ಸಾಮ್ರಾಜ್ಯವನ್ನು ಸುಡುವಾಗ ಅಟ್ಟಹಾಸದಿಂದ ಕೇಕೆ ಹಾಕಿ ಜೋರಾಗಿ ಗರ್ಜಿಸುತ್ತಿದ್ದೆ. ನನ್ನ ಈ ಗರ್ಜನೆಗೆ ಇಡೀ ಲಂಕಾ ನಗರವೇ ತಲ್ಲಣಗೊಂಡಿತು. ಹೆದರಿ ಗರ್ಭದಲ್ಲಿ ಬೆಳೆಯುತ್ತಿದ್ದ ರಾಕ್ಷಸರ ಬೀಜಗಳು ನಾಶವಾದವು. ನನ್ನ ಈ ಭಯಂಕರವಾದ ಆರ್ಭಟಕ್ಕೆ ತರಗುಟ್ಟಿದ ಗರ್ಭಿಣಿ ಸ್ತ್ರೀಯರ ಗರ್ಭಗಳು ಗರ್ಭಪಾತವಾಯಿತು. ಇದರಿಂದಾಗಿ ಮುಂದೆ ವೃದ್ಧಿಸುವ ರಾಕ್ಷಸರ ಎಲ್ಲಾ ಸಂತತಿಗಳು ಹೇಳ ಹೆಸರಿಲ್ಲದಂತೆ ಅಳಿಸಿ ಹೋಯಿತು. ಇನ್ನು ನನ್ನ ಭಗವಂತನಾದ ರಾಮನ ಶಾಂತಿಯುತ ರಾಜ್ಯದಲ್ಲಿ ಯಾರು ವಿಘ್ನವನ್ನು ತಂದೊಡ್ಡುವ ರಾಕ್ಷಸ ಸಂತತಿಗಳೇ ಇಲ್ಲ. ಮುಂದಿನ ಭವಿಷ್ಯದಲ್ಲಿ ನನ್ನ ರಾಮನ ಶಾಂತಿಯುತ ರಾಜ್ಯದಲ್ಲಿ ಯಾವ ದುಷ್ಟಶಕ್ತಿಗಳು ತಲೆ ಎತ್ತುವುದಿಲ್ಲ. ನನ್ನ ರಾಮನ ರಾಮರಾಜ್ಯ ಅಚಂದ್ರಾರ್ಕವಾಗಿ ವಿಜೃಂಭಿಸುತ್ತದೆ. ಇದನ್ನು ಕೇಳಿದ ನಾರದರು ರಾಮನ ಮೇಲಿನ ಆಂಜನೇಯನ ಭಕ್ತಿಯ ಮಾತುಗಳನ್ನು ಕೇಳಿ ಆನಂದಿತರಾಗಿ ಹನುಮಂತನನ್ನು ಆಲಿಂಗಿಸಿಕೊಂಡರು. ಮತ್ತೆ ಹೇಳಿದರು, ಹೇ ಹನುಮಂತ, ನೀನು ಕೇವಲ ಭಕ್ತ ಮಾತ್ರನಲ್ಲ, ಭಕ್ತರ ಭಕ್ತ ಶಿರೋಮಣಿ.
ಏಕೆಂದರೆ ನಿನ್ನ ಹಿಂಸೆಯಲ್ಲಿ ಲೋಕ ಕಲ್ಯಾಣವೇ ಅಡಗಿದೆ. ನೀನು ನಿನ್ನ ರಾಮನ ಕಾರ್ಯವನ್ನು ಚಾಚು ತಪ್ಪದೇ ಪೂರೈಸುವೆ ಎಂದು ಹೆಮ್ಮೆಯಿಂದ ಹೇಳಿದರು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.